ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಆಸ್ ಯೂಶುವಲ್ ನಾನಂತೂ ಸೂಪರ್ ಆಗೇ ಇದ್ದೀನಿ. ನಾನು ನಿಮ್ಮ ಮೇಘನಾ. ವೆಲ್ಕಮ್ ಟು ಸಿಂಪಲ್ ಜೀವನ. ಇದೇನಪ್ಪ ವಿಡಿಯೋ ಓಪನಿಂಗ್ ಅಲ್ಲಿ ಏನೋ ಕುಕ್ ಮಾಡ್ತಾ ಇದ್ದಾರೆ, ಆದ್ರೆ ಅಲ್ಲಿ ಮೇಘನೇ ಇಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ? ಯಾಕಂದ್ರೆ ಅಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದೆ ನಾನು. ಯಾವ ವರ್ಷನೂ ಗೌರಿ ಹಬ್ಬಕ್ಕೆ ತವ್ರ ಮನೆಗೆ ನಾನು ಹೋಗಕ್ಕೆ ಆಗೋದೇ ಇಲ್ಲ. ಏನಕ್ಕಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿನ ಕೂರಿಸೋ ಹಾಗೆ ಗೌರಿ ಗಣೇಶ ಹಬ್ಬದಲ್ಲಿ ಗೌರಿ ಗಣೇಶನ ಕೂರಿಸೋದು ನಮ್ಮ ಅತ್ತೆ ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಡ್ಬಂದಿದ್ದಾರೆ. ಸೊ ನಮ್ಮನೇಲಿ ಅವತ್ತು ಗೌರಿ ಗಣೇಶನ ಕೂರಿಸೋದ್ರಿಂದ ನಾನು ನನ್ನ ತವ್ರ ಮನೆಗೆ ಹೋಗೋಕ್ಕಾಗೋದೇ ಇಲ್ಲ. ಸೊ ಪ್ರತಿ ವರ್ಷ 3 ದಿವಸ ಆದಮೇಲೆ ನಾವು ಗಣಪತಿನ ವಿಸರ್ಜನೆ ಮಾಡೋದು. ಅದು ವಿಸರ್ಜನೆ ಮಾಡಿದ್ಮೇಲೆ ನಾನು ಊರಿಗೆ ಹೋಗ್ತೀನಿ. ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಯೂಶಲಿ ನಾನು ಹೋದಾಗೆಲ್ಲನೂ ಊರಲ್ಲಿ ಇಟ್ಟಿರೋ ಗಣೇಶನ ಬಿಡ್ತಾ ಇರ್ತಾರೆ. ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಮುಂದೆ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ನಮ್ಮೂರಲ್ಲಿ ಗಣೇಶನ ಇಟ್ಟಾಗ ಪ್ರತಿ ದಿವಸನೂ ಒಬ್ಬೊಬ್ರು ಪೂಜೆ ಮಾಡಿಸ್ತಾರಲ್ಲ, ಹಾಗೆ ನಾವು ಹೋದಾಗ ಯೂಶಲಿ ಪೂಜೆ ಇಟ್ಕೋತಾರೆ ನಮ್ಮನೇಲಿ. ಪೂಜೆಗೆ ಪ್ರಸಾದ ಅಂದ್ಬಿಟ್ಟು ಅವಲಕ್ಕಿ ಮಾಡ್ತಾ ಇದ್ದೆ. ಇವಾಗಲೂ ಹಳ್ಳಿನೇ ಚಂದ ಈ ಥರದಕ್ಕೆಲ್ಲ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ನಾವು ಗಣೇಶನ ಬಿಡೋದು ಮೇಲೆ ಟೆರೆಸ್ ಮೇಲೆ ಡ್ರಮ್ ಒಳಗೆ ಹಾಕ್ಬಿಡ್ತೀವಿ. ಅದು ನೀರು ಸ್ವಲ್ಪ ದಿವಸ ಆದಮೇಲೆ ಅದನ್ನು ಗಿಡಗಳಿಗೆ ಹಾಕ್ತೀವಿ. ಬಟ್ ಪ್ರಸಾದ ಅಂತ ನಾವು ಎಷ್ಟು ಮಾಡ್ತೀವಿ ಅಂದರೂ ಮ್ಯಾಕ್ಸಿಮಮ್ ಅಂದರೂ ಒಂದು 2 ಪಾವ್ ಅನ್ನ ಇಟ್ಟು ಮೊಸರನ್ನ ಅಥವಾ ಏನಾದರೂ ಕಡಲೆಕಾಳು ಉಸ್ಲಿ ಈ ಥರ ಏನಾದರೂ ಮಾಡ್ತೀವಿ. ಬಟ್ ಊರಲ್ಲಿ 5 kgನೋ 6 kgನೋ ಅವಲಕ್ಕಿನೋ ತೊಗೊಂಡು ಬಂದಿದ್ರು. ಸೊ ಅಷ್ಟಕ್ಕೂ ಕಾಯಿಗಳು ಈರುಳ್ಳಿಗಳು ಎಲ್ಲನೂ ಸುಲಿದು ಮಾಡೋ ಅಷ್ಟರಲ್ಲಿ ನನಗೆ ನೋಡೇ ಸಾಕಾಗೋಯ್ತು. ಲಕ್ಷ್ಮಿ ಇಲ್ಲಿ ನೋಡು, ಹಾಯ್ ಫ್ರೆಂಡ್ಸ್ ಹೇಳು. ಓಯ್ ಹಾಯ್ ಫ್ರೆಂಡ್ಸ್. ಯಪ್ಪ, ಅದೆಷ್ಟು ಬೇಗ ಕುಕ್ ಮಾಡಿಬಿಟ್ರು ಗೊತ್ತಾ? 6 kg ಅವಲಕ್ಕಿನ ಈರುಳ್ಳಿ ಹಚ್ಚಿ, ಕಾಯಿ ತುರಿದು, ಮೆಣಸಿನ್ಕಾಯಿ ಇನ್ನು ನನ್ನ ಮಗ ಊರಿಗೆ ಹೋಗ್ಬಿಟ್ರೆ ಬೆಂಗಳೂರನ್ನ ಮರ್ತೇ ಬಿಡ್ತಾನೆ. ಆದರೂ ಟೇಬಲ್ಸ್ ಬರಿ ಅಂತ ಕೂರಿಸಿದ್ದೆ ನಾನು. ಸಾಯಂಕಾಲ ಎಲ್ಲರೂ ಪೂಜೆಗೆ ಹೊರಟ್ವಿ. ನಮ್ಮಮ್ಮ ಪೂಜೆಗೆ ಕಡಲೆ ಹಿಟ್ಟು ಮಾಡೋದನ್ನ ಅದನ್ನು ಮಾಡ್ತಾ ಇದ್ರು. ಎಲ್ಲ ಮಾಡ್ಬಿಡು, ಯಾರ್ಯಾರು ಏನೇನ್ ಮಾಡ್ತಾರೆ ಎಲ್ಲ. ಅಮ್ಮ ಏನಕ್ಕೆ ತಲೆ ಮೇಲೆ ಸಿಂಬೆ ಇಟ್ಕೊಂಡು? ಅಲ್ಲ, ತಲೆ ಮೇಲೆ ಸಿಂಬೆ ಏನಕ್ಕೆ? ಅವಲಕ್ಕಿ ಒತ್ಕೊಂಬಕ್ಕೆ. ಇವಳು ಒತ್ಕೊಂತಾಳ. ಅದಕ್ಕೆ ನೀವೇ ಒತ್ಕೊಳ್ರಿ ಅಂತ ಹೇಳಿದ್ದೆ. ಸರ್ ಹಾಯ್ ಮಾಡಿ. ಹಾಯ್ ಮಾಡರ್ಷಿ. ಟೀ ಶರ್ಟ್ ಬೇರೆ ಕೊಡ್ಸ್ಬಿಟ್ಟವನಲ್ಲ. ಡೋರನ್ನ ತಲೆ ಮೇಲೆ ಇಟ್ಕೊಂತಾಳಂತೆ. ತೂಕ ಅಪ್ಪಾಜಿ, ತೂಕ ದೊಡ್ಡದು ಪಾತ್ರೆ. ನೀನೇ ಒತ್ಕೊಂತೀರಕ್ಕ? ವರ್ಷಮ್ಮ ಮಣಿ ಅಲ್ಲ, ಅಪ್ಪಂಗೆ ವರ್ಷಮ್ಮ. ನೀನು ಸ್ಪೂನ್ ತೆಗೆದ್ಬಿಡು. ಇಲ್ಲ ಸ್ಪೂನು ಬೇಡವಾ? ಆಡ್ದೆ ಅವಲ್ಲ ಆಯ್ ಫ್ರೆಂಡ್ಸ್ ಅಂದ. ಇವ್ನು ನೋಡ್ರಿ ಮನೆ ಕಾಣವನೆ. ಬ್ರೇಷನ್ ಇನ್ನೊಂಚೂರು ದೊಡ್ಡ ತಗೋಬೇಕಾಯ್ತು. ಇರ್ಲಿ ಬರ್ರಿ, ಒಳ್ಳೆ ಸಾಕು ಸಾಕಾಯಿದೆ. ಇದ್ರಾಗ ಎಷ್ಟು ಸಲ ಅಂತ ಕೊಡ್ಬೇಕು, ತುಂಬ್ಕೋಬೇಕು? ಮಾಡೋ ನಮ್ಮ ಅಮ್ಮನ ವಿಡಿಯೋ ಮಾಡೋ. ಹೋಗೈತೆ ಬರ. ಪ್ರಸಾದ, ದೇವ್ರ ಪೂಜೆ ಸಾಮಾನು, ಹಾರ ಎಲ್ಲ ತೊಗೊಂಡು ಪೂಜೆಗೆ ಹೊರಟ್ವಿ. ನಮ್ಮೂರಲ್ಲಿ ಅವ್ರೇನಾದರೂ ಇವಾಗ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ ಅಂತಂದರೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆಯೋದೆಲ್ಲ ರೂಢಿ. ಅಂದರೆ ನಾವು ಹೋಗೋ ದಾರಿಲಿ ಯಾರ್ಯಾರು ಸಿಗ್ತಾರೆ ಎಲ್ಲರನ್ನೂ ಕರ್ಕೊಂಡು ಹೋಗೋದು. ಸ್ಟಿಲ್ ದೇವಸ್ಥಾನದಲ್ಲಿ ತುಂಬ ಜನ ಬರ್ತಾರೆ. ಆದರೂ ದೊಡಮ್ಮ ಇಲ್ಲ, ನಾನು ತಗೊಂಡೋಗ್ತೀನಿ, ಕೊಡಿಲ್ಲ ಎಲ್ಲ ಕರ್ಕೊಬರಿವೆ. ದೊಡಮ್ಮ ಇಲ್ದ್ರ ಕೊಡ್ರಿ, ನಾನು ತಗೊಂಡು ಹೋಗ್ತೀನಿ, ಕರ್ಕೊಬರೀವಿ ರೇಖಾ.
ನಮ್ಮ ಮಮ್ಮಿ ಯಾವ ತಗೊಂಡೈತೆ ಇಷ್ಟೊತ್ತಿಗೆ. ನಮ್ಮ ಪುಣ್ಯಕ್ಕೆ ಅವತ್ತು ಅಷ್ಟೊಂದು ಮಳೆ ಇರಲ್ಲ, ಅಷ್ಟೊಂದಲ್ಲ, ಮಧ್ಯಾಹ್ನ ಸ್ವಲ್ಪ ಮಳೆ ಬಂತು. ಬಟ್ ನಾವು ಪೂಜೆಗೆ ಹೋಗುವಾಗ ಒಂಚೂರು ಮಳೆ ಇರಲಿಲ್ಲ. ಮಧ್ಯಾಹ್ನ ಹೋಗಿ ವಾಪಸ್ ಬರ್ತಾರೆ ಬರ್ರಿ. ನೆಲ್ದಾಗ ಯಾಕ ಇವ್ರು ಸಿದ್ದಪ್ಪ ಅಂತ. ಹಾಯ್ ಮಾಡು. ಫ್ರಂಟ್ ಸೈಡಲ್ಲಿ ಪೂಜೆ ನಡೀತಾ ಇದೆ, ಬ್ಯಾಕ್ ಸೈಡಲ್ಲಿ ಬಾಯ್ಸ್ ಏನು ಮಾಡ್ತಾಯಿದ್ರು ಅಂತ ನೀವೇ ಯೂಟ್ಯೂಬ್ ಗೊತ್ತಾದ ನಮ್ಮನು. ಎತ್ತಾದ ನಮ್ಮನು. ಹಾಯ್ ಮಾಡು. ಮಗ ಯಾವ ಬ್ರ್ಯಾಂಡ್ ಬಟ್ಟೆ ಕೊಡ್ಸಿದ್ರೆ ಖುಷಿ ಪಡ್ತಾನೋ ಇಲ್ವೋ, ಗಣೇಶ ಹಬ್ಬಕ್ಕೆ ನನ್ನ ತಮ್ಮ ಟೀ ಶರ್ಟ್ ಮಾಡಿಸ್ಕೊಟ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಬೇರೆ ಬಟ್ಟೆ ಹಾಕೋದೇ ಇಲ್ಲ, ನಾವಿಲ್ಲಿ ಬಂದಾಗ ಒಂದು 2 ಡೇಸ್ ಅದೇ ಟೀ ಶರ್ಟಲ್ಲೇ ಇರ್ತಾನೆ. ಈ ಸರ್ತಿ ಏನೋ ಸ್ವಲ್ಪ ಡಿಫ್ರೆಂಟಾಗಿರೋ ಗಣೇಶನ್ ತಂದಿದ್ರು. ಗಣೇಶ ಬಂದು ಶಿವನ್ ರೂಪ ತಾಳಿದ್ದಾರೆ ಆ್ಯಂಡ್ ಷಣ್ಮುಗ ಕೆಳಗಿದ್ದಾರೆ ಅಂತ ಹೇಳಿದ್ರು. ಎಕ್ಸಾಕ್ಟ್ ರೀಸನ್ ಯಾರೂ ಹೇಳಿಲ್ಲ, ಅದು ಯಾರು ಅಂತಲೂ ಗೊತ್ತಾಗಲಿಲ್ಲ. ಬಟ್ ಹಾರ ಹಾಕುವಾಗ ಸ್ವಲ್ಪ ಭಯ ಆಗ್ತಾಯಿತ್ತು, ಯಾಕಂದರೆ ಕೈಗಳೇನಾದರೂ ಮುರಿದ್ಗಿರ್ದು ಹೋಗ್ಬಿಟ್ರೆ ಅಂತ. ಐನಾರ ಸ್ಮೈಲ್, ಐನಾರ ಇಲ್ಲಿ. ಯೂಟ್ಯೂಬ್ ಹೋಗುತ್ತೆ. ನಾವು ಚಿಕ್ಕವರಾಗಿರುವಾಗ ಪಟಾಕಿ ಹೊಡಿತಾರೆ ಅಂದ್ರೇ ನಿಂತ್ಕೊಂಡು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ವಿ. ಬಟ್ ಇವಾಗ ಈ ಥರ ಶಾರ್ಟ್ಸು ಅದು ಇದು ಅಂತೆಲ್ಲ ಹೊಸ್ದಾಗಿ ಹೊಡೆದ್ರೂ ನೋಡಿ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ದಿನಗಳು ಬದಲಾಗ್ತಾ ಇದೆ ಆ್ಯಂಡ್ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾಯಿದೆ. ನನಗಂತೂ ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ಈ ಹೊಗೆಗೆಲ್ಲ ನಾನಲ್ಲಿ ಪಟಾಕಿ ಹೊಡಿಯೋದು ನಿಂತ್ಕೊಂಡು ನೋಡೋಕ್ಕೆ ಆಗಲ್ಲ. ಬಟ್ ಸ್ಟಿಲ್ ನನಗೆ ಪಟಾಕಿ ಸ್ಮೆಲ್ ಇಷ್ಟ. ನಮ್ಮೂರು ತುಂಬ ದೊಡ್ಡದೇನಲ್ಲ, ತುಂಬ ಚಿಕ್ಕೂರು, ತುಂಬ ಕಡಿಮೆ ಮನೆಗಳಿರೋದು. ನಮ್ಮೂರಲ್ಲಿ ಅಷ್ಟೊಂದು ಬೇರೆ ಹಳ್ಳಿ ಅಂದಾಗ ಲೈಕ್ ಆಲ್ಮೋಸ್ಟ್ ಒಂದು 500+ ಆ ಥರ ಎಲ್ಲ ಇರ್ತಾರೆ. ಬಟ್ ನಮ್ಮೂರು ತುಂಬ ಚಿಕ್ಕದು. ಐ ಥಿಂಕ್ 100 to 150 ಮನೆಗಳಿರ್ಬೋದೇನೋ. ಇವಾಗ ಅವ್ನು ಬೇರೆ ಬಟ್ಟೆ ಹಾಕೊಂಡಿದ್ದೆ, ಇವಾಗ ಅವಲ್ಲ ಅವನು ಮ್ಯಾಚಿಂಗ್ ಹಾಕೋ ಬಂದವ್ ನೋಡು. ಇಲ್ಲ ಇನ್ನೊಬ್ಬ ಇಲ್ಲ ನಿನ್ನ ಫ್ರೆಂಡು. ಯಾವ ಹೇಳಿ ನಿಂದು? ಯಾವೂರು? ಯಾವೂರ ನಿಂದು? ಲಗ್ಗೆರೆ ಯಾರ್ದು? ನಂದು ಯಾಕೆ ಆಗ್ತೈತೆ ಲಗ್ಗೆರೆ? ನಂದು ಗುಂಡಿನಪಾಳ್ಯ ಆಗಿರೋದಕ್ಕೆ ವಾರ ಮುಂಚೆಗೆ ಬಂದಿದ್ದು. ನೀನು ಇವತ್ತು ಬಂದಿರೋದು ಯಾಕೆ ಹೇಳು? ಇವತ್ತು ಲಗ್ಗೆರೆಯಿಂದ ಯಾಕೆ ಹೇಳಿ ಬಂದಿರೋದು? ಸುಮ್ಮನೆ ಗೆಸ್ಟಾಗಿ ಕರ್ಸ್ಕೊಂಡಿರೋದು ಅಷ್ಟೇ ನಿನ್ನ. ನನ್ನ ಮಗ ಇವತ್ತೂ ನಿಮ್ದು ಯಾವ ಊರು ಅಂತ ಹೇಳಿದ್ರೆ ಅವ್ನು ಹೇಳೋದೇ ನಮ್ಮೂರ ಹೆಸರು. ಅವ್ನು ಯಾವತ್ತೂ ಬೆಂಗಳೂರು ಆ ಥರ ಎಲ್ಲ ಹೇಳೋದೇ ಇಲ್ಲ. ಅವ್ನಿಗೆ ಅಷ್ಟು ಇಷ್ಟ ನಮ್ಮೂರಂದರೆ ಅನ್ನೋದಕ್ಕಿಂತ ಮಕ್ಕಳಿಗೆ ಹಳ್ಳಿ ಅಂದರೆ ಇಷ್ಟ ಆಗುತ್ತಲ್ಲ. ಬಿಕಾಸ್ ಇಲ್ಲಿ ಬಂದರೆ ಹೋಮ್ವರ್ಕ್ ಇರಲ್ಲ, ಓದು ಅಂತ ಇರಲ್ಲ, ಫುಲ್ ಫ್ರೀಯಾಗಿ ಬಿಟ್ಬಿಡ್ತೀನಿ. ಯಾಕಂದರೆ ಯೂಶ್ವಲಿ ಇಲ್ಲಿಗೆ ಬರೋದೇ ಹಾಲಿಡೇಸ್ ಟೈಮಲ್ಲಿ, ಆವಾಗ ಬುಕ್ ಅಂತೂ ತೆಗಿಯೋದೇ ಇಲ್ಲ. ಹಾಗಾಗಿ ಅವ್ನು ಇವ್ರನ್ನ ತುಂಬಾ ಇಷ್ಟಪಡ್ತಾನೆ.
ಬಿಡ್ರಿ ಕೈ. ಪೂಜೆ ಮುಗೀತು, ಆರತಿ ತೊಗೊಂಡು ತೀರ್ಥ ತೊಗೊಂಡು ಹೂ ಎಲ್ಲ ಇಸ್ಕೊಂಡು ನಮ್ಮ ಕಡೆ ಏನಂದರೆ ಯಾವುದು ಪೂಜೆಗೆ ಹೋದ್ರೂ ಅಲ್ಲಿ ಅರ್ಶಿನ ಕುಂಕುಮ ಕೊಡೋದು ವಾಡಿಕೆ. ನಮ್ಮ ಕಡೆನೇ ಅಂತಲ್ಲ, ಯೂಶ್ವಲಿ ಅದನ್ನು ಮಾಡ್ತಾರೆ. ಹಾಗಾಗಿ ನಮ್ಮಮ್ಮ ಅರ್ಶಿನ ಕುಂಕುಮ ಅಡಿಕೆ ವಿಳ್ಯದೆಲೆ ಎಲ್ಲ ತೊಗೊಂಡು ಬಂದಿದ್ದು. ಪೂಜೆ ಮುಗಿತಿದ್ದಂಗೆ ನಾವು ಅದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಹೊರಗಡೆ ಅಂತೂ ಪಟಾಕಿ ಹೊಡೆಯೋದು ನಿಲ್ಲಿಸೇ ಇಲ್ಲ. ಎಲ್ಲೇ ತಾನೆ ಎಲ್ಲ ಕೊಡ್ತೀನಿ. ನಾನು ಒಂದು ಕಡೆಯಿಂದ ಕುಂಕುಮ ಕೊಡ್ತಾ ಇದ್ದೆ. ಲಿಕ್ಕಿ ಎಲ್ಲರೂ ಪ್ರಸಾದ ಕೊಡ್ಲಿಕ್ಕಂತ ಬಂದರು. ಅವತ್ತು ಬರೀ ನಮ್ಮದಷ್ಟೇ ಪೂಜೆ ಇರಲಿಲ್ಲ, ನಮ್ಮ ಜೊತೆಯಲ್ಲಿ ಇನ್ನೂ ಇಬ್ಬರು ಪೂಜೆ ಮಾಡಿಸಿದ್ರು. ಅವರು ಒಬ್ಬರು ಸಿಹಿ ಅವಲಕ್ಕಿ ತಂದಿದ್ರು, ಒಬ್ಬರು ಕಡಲೆಕಾಳು ಉಸ್ಲಿ ತಂದಿದ್ರು. ನಾವು ಅವಲಕ್ಕಿ ಮಾಡ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ನಾವು ಫಸ್ಟ್ ಕಡಲೆಕಾಳು ಉಸ್ಲಿ ಮಾಡೋಣ ಅಂತಿತ್ತು, ಬಟ್ ಯೂಶ್ವಲಿ ಅದನ್ನು ಮಾಡ್ತಾರಲ್ವ ಅಂದ್ಬಿಟ್ಟು ನಾವು ಅವಲಕ್ಕಿ ಮಾಡಿದ್ವಿ. ಸೊ ಚೆನ್ನಾಗಿತ್ತು. ಹಬ್ಬ ಸ್ಟಾರ್ಟ್ ಆದಾಗಿಂದನೂ ಎವ್ರಿ ಡೇ ಒಂದೊಂದು ಏನಾದರೂ ಪ್ರೋಗ್ರಾಮ್ಸ್ ಇಟ್ಕೋತಿದ್ರಂತೆ, ಲೈಕ್ ಮಡಿಕೆ ಹೊಡೆಯೋದು, ಆ ಥರ ಏನಾದರೂ ಗೇಮ್ಸ್ ಆ ಥರ. ನಾವು ಊರಿಗೆ ಹೋಗಿದ್ದ ದಿವಸ ರಂಗೋಲಿ ಸ್ಪರ್ಧೆ ಇತ್ತು. ಬಟ್ ಆವತ್ತು ನಮ್ಮ ಪಕ್ಕದೂರಲ್ಲಿ ಆರ್ಕೆಸ್ಟ್ರಾ ಇತ್ತು ಅಂತ ಅಂದ್ಬಿಟ್ಟು ಯಾರೂ ಸ್ಪರ್ಧೆನ ನಡೆಸಲೇ ಇಲ್ಲ. ಎಲ್ಲರೂ ಬಿಟ್ಬಿಟ್ಟು ಅಲ್ಲಿಗೆ ಹೊಟ್ಟೋದ್ರು. ಸಿದ್ದಪ್ಪನೇ ಕೊಯ್ದಿದ್ದಾವೆಲ್ಲ ಎಲೆ. ಸರ್ ಹಾಯ್ ಮಾಡಿ. ಸಿದ್ದಣ್ಣನ ಮಗ ಅಕ್ಕ. ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ಮನೆಗೆ ಹೊರಟ್ವಿ. ಇದಿಷ್ಟು ಅವತ್ತಿನ ಕತೆ. ನೆಕ್ಸ್ಟ್ ಡೇ ರಂಗೋಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದರು, ನೋಡಬೇಕು ಏನಾಗುತ್ತೆ ಅಂತ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಒಂದೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸಿಂಪಲ್ ಜೀವನ. ಥ್ಯಾಂಕ್ ಯು, ಬಾಯ್.